ಇವತ್ತಿನ ಮಹಾಭಾರತ ಚರ್ಚಾ ವಿಚಾರ ಬಹುತೇಕರಿಗೆ ಇದರಲ್ಲಿ ಮಸಾಲೆ ಇಲ್ಲ, ಕಾಂಟ್ರವರ್ಸಿ ಇಲ್ಲ, ಅಥವಾ ಇದು ನೋಡಿದ ತಕ್ಷಣ ಮುಂದೆ ನೋಡಬೇಕು ಅಂತ ಅನಿಸುವ ವಿಚಾರ ಇಲ್ಲ ಅಂತ ಅನ್ನಿಸಬಹುದು. ಆದ್ರೆ ಇದು ಜನಸಾಮಾನ್ಯರ ಸಮಸ್ಯೆಯ ವಿಚಾರ, ಪ್ರತಿನಿತ್ಯ ನಾವು ನೀವು ಅನುಭವಿಸ್ತಾ ಇರುವ ಯಾತನೆಯ ವಿಚಾರ ಪದೇ ಪದೇ ಚರ್ಚೆಗೊಳಪಟ್ಟಿದೆ ಅಂತ ಅನಿಸಿದ್ರು ಕೂಡ, ನಾನು ಆಗ್ಲೇ ಹೇಳ್ದಾಗೆ ಕಾಂಟ್ರವರ್ಸಿ ಅಥವಾ ಮಸಾಲೆ ಇಲ್ಲದೆ ಇರುವಂತಹ ವಿಚಾರ ಅನಿಸಿದ್ರು ಕೂಡ ಇದು ನಮ್ಮ ನಿಮ್ಮ ಗೋಳಿನ ವಿಚಾರ ಆಗಿರೋದ್ರಿಂದ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಹದಗೆಟ್ಟಿರುವ ರಸ್ತೆಯ ವ್ಯವಸ್ಥೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೀವಿ. ಎಸ್ಪೆಷಲಿ ಬೆಂಗಳೂರು ಐಟಿ ಸಿಟಿ, ಗಾರ್ಡನ್ ಸಿಟಿ, ಈ ರೀತಿಯಾಗಿ ಖ್ಯಾತಿಗೆ ಒಳಗಾದ ಬೆಂಗಳೂರು ಕಳೆದ ಕೆಲ ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಗೆ ಒಳಗಾಗ್ತಾ ಇರೋದು ಮಳೆ ಬಂದಾಗ, ರಸ್ತೆ ಗುಂಡಿ ಸಮಸ್ಯೆಯಿಂದಾಗಿ ಅಪಘಾತಗಳು ಸಂಭವಿಸಿ ಸಾವು ನೋವು ಆದಾಗ. ಅಂದ್ರೆ ಬೆಂಗಳೂರು ಖ್ಯಾತಿ ಇದೀಗ ಅಪಖ್ಯಾತಿಯಾಗಿ ಪರಿವರ್ತನೆ ಆಗ್ತಾ ಇದೆ. ಉದ್ಯಮಿಗಳು ಸಿಡಿದೆದ್ದಿದ್ದಾರೆ. ನಿನ್ನೆ ಕನಸಿನ ಕರ್ನಾಟಕ ಕಾರ್ಯಕ್ರಮದಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ನೇರಾನೇರವಾಗಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅದರ ಬೆನ್ನಲ್ಲೇ ಕಿರಣ್ ಮಜುಮ್ದಾರ್ ಶಾ ಟ್ವೀಟ್ ಮಾಡುವ ಮೂಲಕ ಮತ್ತೊಮ್ಮೆ ಸರ್ಕಾರವನ್ನ ಬಡಿದೆಪ್ಪಿಸುವ ಪ್ರಯತ್ನ ಮಾಡಿದ್ರು. ಆದ್ರೆ ಈ ಗೋಳು ಕೇವಲ ಐಟಿ ಕಂಪನಿಯದ್ದು ಮಾತ್ರವಲ್ವಲ್ಲ, ಟೂ ವೀಲರ್ ಅಲ್ಲಿ ಓಡಾಡೋರು, ಆಟೋ ಓಡಿಸೋರು, ಟೆಂಪೋ, ಲಾರಿ, ಬಸ್ಸು ಚಾಲಕರು, ಅದರಲ್ಲಿ ಓಡಾಡುವ ಪ್ರಯಾಣಿಕರು ಪ್ರತಿಯೊಬ್ಬರೂ ಕೂಡ ಅನುಭವಿಸ್ತಾ ಇರುವ ಸಮಸ್ಯೆ. ನಾವು ಮಾಡರ್ನ್ ಯುಗ, ಎಐ ಯುಗ ಹೀಗೆ ಚರ್ಚೆ ಮಾಡ್ತಿರೋ ಸಂದರ್ಭದಲ್ಲಿ ಬೇಸಿಕ್ ಒಂದು ಕ್ವಾಲಿಟಿ ರಸ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಿದೀವಿ ಅಂದ್ರೆ ಇದಕ್ಕಿಂತ ದುರಂತ ಇನ್ನೊಂದಿದೆಯಾ? ಇದೇ ನಿಟ್ಟಿನಲ್ಲಿ ಈಗ ಹುಟ್ಟಿರುವ ಸರ್ಕಾರದ ಕಾಳಜಿ, ಹಾಗೆ ಸರ್ಕಾರ ನಡೆಸ್ತಾ ಇರುವ ಈ ರಿಪೇರ್ ಕೆಲಸ ಅದೆಷ್ಟು ಸೈಂಟಿಫಿಕ್ ಆಗಿ ನಡೀತಾ ಇದೆ, ಇದ್ರ ಬಗ್ಗೆ ಎದಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಕಾರ್ಯಕ್ರಮದಲ್ಲಿ ಬಿಜೆಪಿ ಜಯನಗರ ಎಂಎಲ್ಎ ಆದ ಸಿಕೆ ರಾಮಮೂರ್ತಿ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೆಡಿಎಸ್ನ ವಕ್ತಾರರು ನಾಗೇಂದ್ರ ಬಾಬು ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ವಕ್ತಾರರು ಶತಬಿ ಶಿವಣ್ಣ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಿಪ್ಯಾಕ್ನ ಕಡೆಯಿಂದ ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಐಟಿ ಕಂಪನಿಯ ಕಾರ್ಯದರ್ಶಿಯಾಗಿರುವ, ಸಮುದಾಯಗಳ ಕಾರ್ಯದರ್ಶಿಯಾಗಿರುವ ಕೃಷ್ಣಕುಮಾರ್ ಅವರು ಕೂಡ ಹೊರಗಿನಿಂದ ಜಾಯ್ನ್ ಆಗಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಉಷಾ ಮೋಹನ್ ಅವರು ಆಮ್ ಆದ್ಮಿ ಪಕ್ಷದಿಂದ ಕೂಡ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಎಲ್ಲರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ, ರಾಮಮೂರ್ತಿ ಸರ್ ತಮ್ಮಿಂದಲೇ ಪ್ರಾರಂಭ ಮಾಡೋಣ. ಇವತ್ತು ಕಿರಣ್ ಮಜುಮ್ದಾರ್ ಶಾ ಅವರು ಮತ್ತೊಮ್ಮೆ ಟ್ವೀಟ್ ಮಾಡಿದ್ರು. ಇದು ಮೊದಲ ಬಾರಿನೂ ಅಲ್ಲ, ಬಹುಶಃ ಕೊನೆ ಬಾರಿ ಕೂಡ ಅಲ್ಲ. ಬೆಂಗಳೂರಿನ ರಸ್ತೆ ಅವ್ಯವಸ್ಥೆಯ ಬಗ್ಗೆ ಅವರು ಧ್ವನಿ ಎತ್ತುತ್ತಾ ಇರೋದು. ಅದಕ್ಕೆ ನಮ್ಮ ಸಚಿವರುಗಳ ರಿಯಾಕ್ಷನ್ ಅನ್ನೇ ನಿಮಗೆ ಪ್ರಶ್ನೆಯಾಗಿ ಕೇಳ್ತೀನಿ. ಸಮಯ ಬೇಕು ಅಂತ ಕೇಳ್ತಾರೆ ಯಾರು? ಪ್ರಿಯಾಂಕ್ ಖರ್ಗೆ ಅವರು, ಎಂಬಿ ಪಾಟೀಲ್ ಅವರು. ಈ ಸಮಯದಲ್ಲಿ ಮಾತನಾಡಬಾರದಾಗಿತ್ತು. ನಾವು ರಿಪೇರ್ ಮಾಡ್ತಿದ್ದೀವಿ, 1,000 ಕೋಟಿಯನ್ನ ಬಿಡುಗಡೆ ಮಾಡಿದ್ದೀವಿ ರಸ್ತೆ ಗುಂಡಿ ಮುಚ್ಚಲಿಕ್ಕೆ, ಈ ಸಂದರ್ಭದಲ್ಲಿ ಮಾತನಾಡಬಾರದಾಗಿತ್ತು ಅಂತ ಹೇಳಿ ಎಂಬಿ ಪಾಟೀಲ್ ಅವರು ಹೇಳ್ತಾರೆ. ಏನ್ ಹೇಳ್ತೀರಿ ಇಂಥ ರಿಯಾಕ್ಷನ್ಗಳಿಗೆ? ಕಳೆದ 2 ವರ್ಷದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದೇ ಹೇಳ್ತಾ ಇದ್ದಾರೆ. ಮೊನ್ನೆ ಬ್ಲಾಕ್ ಬಕ್ ಕಂಪನಿಯ ಸಿಇಒ ಇಡೀ ನಾವು ಬೆಂಗಳೂರನ್ನ ಬಿಟ್ಟು ಹೋಗ್ತಾ ಇದೀವಿ, ಬೇರೆ ಕಡೆ ಹೋಗ್ತಾ ಇದೀವಿ, ರಸ್ತೆಯಲ್ಲಿ ಓಡಾಡಕ್ಕೆ ಕಷ್ಟ ಇದೆ, ನಮ್ಮ ಕಾರ್ಮಿಕರು ಕೂಡ ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ ಅಂತ ಕೂಡ ಒಂದು ಅಸಹನೆಯನ್ನು ವ್ಯಕ್ತಪಡಿಸಿ ರಾಷ್ಟ್ರೀಯ ಮಟ್ಟದಲ್ಲಿ ಇದು ಸುದ್ದಿ ಆಯಿತು. ಮೋಹನ್ ದಾಸ್ ಪೈ ಅವರು ಇರ್ಬೋದು, ಇವತ್ತು ಕಿರಣ್ ಮಜುಮ್ದಾರ್ ಏನು ನಮ್ಮ ಸಿಇಒ ಅವರು ಹೇಳಿದ್ದಾರೆ, ನಿಜವಾಗಲೂ ಕೂಡ ಇದು ಸತ್ಯದ ಮಾತೇ ಇದು. ಯಾಕೆಂದ್ರೆ ಒಬ್ಬ ಚೈನಾದ ಒಬ್ಬ ಸಿಇಒ ಬೆಂಗಳೂರಿಗೆ ಬಂದು ಈ ಕಸದ ಬಗ್ಗೆ, ರಸ್ತೆ ಗುಂಡಿಗಳ ಬಗ್ಗೆ, ಇಡೀ ಬೆಂಗಳೂರು ನಗರ ನಾವು ಯಾವ ತರ ಇಟ್ಕೊಂಡಿದ್ವಿ ಬೆಂಗಳೂರು ನಗರ ಅಂತಂದ್ರೆ, ಬೆಂಗಳೂರು ನಗರ ಒಂದು ಬ್ಯೂಟಿಫುಲ್ ಸಿಟಿ, ಇದ್ರ ಬಗ್ಗೆ ಈ ತರ ಅಸಹ್ಯವಾಗಿ ಇವತ್ತು ಏನೋ ಒಂಥರ ಬಹಳ ಜಿಗುಪ್ಸೆಯಿಂದ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಇಡೀ ಅವರೊಬ್ಬರಿಗೆ ಅಲ್ಲ, ಇಡೀ ಬೆಂಗಳೂರು ಮಹಾನಗರದ ಎಲ್ಲ ಜನತೆ ಕೂಡ ಇವತ್ತು ತಲೆ ಬಗ್ಗಿಸುವ ಅಂತ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಇವತ್ತು ನಾವ್ ಹಿಂದೆ ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ ನಾವು ಇಡೀ ಎಲ್ಲ ಶಾಸಕರು ಕೂಡ ಪಕ್ಷ ಭೇದ ಹೊರತು ಮಾತಾಡಿದ್ವಿ. ಬೆಂಗಳೂರು ನಗರದಲ್ಲಿ ಕಸಗಳು ಜಾಸ್ತಿ ಆಗ್ತಾ ಇದೆ. ಸರ್ಕಾರ ಇವತ್ತು ರಿಪೋರ್ಟ್ ಕೊಟ್ಟಿದೆ, 4,500 ಟನ್ ಕಸ ಉತ್ಪತ್ತಿ ಬೆಂಗಳೂರು ನಗರದಲ್ಲಿ ಆಗ್ತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಸದನದಲ್ಲಿ ಕೂಡ ಆನ್ಸರ್ ಕೊಟ್ಟಿದ್ದಾರೆ. ಬೆಂಗಳೂರು ನಗರದ ಬಗ್ಗೆ, ರಸ್ತೆ ಗುಂಡಿಗಳ ಬಗ್ಗೆ, ಸಾವು ನೋವುಗಳ ಬಗ್ಗೆ ದಿನನಿತ್ಯ ವರದಿಯನ್ನ ಮಾಡ್ತಾ ಇದ್ದಾರೆ. ಕಳೆದ 1 ತಿಂಗಳ ಹಿಂದೆ ಸಿದ್ದರಾಮಯ್ಯನವರು ಹೇಳಿದ್ರು 1,184 ಕೋಟಿ ರೂಪಾಯಿನ ನಾವು ರಸ್ತೆ ಗುಂಡಿಗಳಿಗೆ ಡೆವಲಪ್ಮೆಂಟ್ಗೆ ಕೊಡ್ತೀವಿ ಅಂತ. ಇದುವರೆಗೆ 1 ನಯಾ ಪೈಸೆ ಕೂಡ ಅಲೋಕೇಶನ್ ಆಗಿಲ್ಲ. ನನ್ನ ಕಾನ್ಫಿಡೆನ್ಸ್ ತಗೊಳ್ಳಿ, 25 ಕೋಟಿ ರೂಪಾಯಿ ಕೊಡ್ತೀವಿ ಅಂತಂದ್ರು ಇದುವರೆಗೂ ಕೂಡ ಆ ರೆಕಾರ್ಡ್ ಅವ್ರದ್ದು ಇದುವರೆಗೂ ಕೂಡ ಒಂದು
ಟೆಂಡರ್ ಆಗಿಲ್ಲ, ಬಂದಿದೆಯಂತೆ allocation ಆಗಿಲ್ಲ, ಸರ್, ಬಟ್ ಬಂದಿಲ್ಲ. ಬಿಜೆಪಿ ಅಲ್ಲಲ್ಲ ಬಂದಿದೆಯಂತೆ, ಬಟ್ ಬಿಜೆಪಿ ಎಂಎಲ್ಎಗಳು ಡೆಲಿಬ್ರೇಟ್ ಆಗಿ ಕೆಲಸ ಮಾಡಿಸ್ತಿಲ್ಲ, ಯಾಕಂದ್ರೆ ಬಂದಿದೆ ಕ್ರೆಡಿಟ್ ಮಾಡ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಹೋಗುತ್ತೆ ಅನ್ನೋ ಕಾರಣಕ್ಕೆ. ಯಾವ್ದಾರ ಬಂದಿದ್ರೆ ಆನ್ ರೆಕಾರ್ಡ್ ಅಲ್ಲಿ ಇರ್ತದೆ, ಅಲೋಕೇಶನ್ ಆಗಿರ್ತದೆ. ನಾವು ಒಂದು ಎಸ್ಟಿಮೇಟ್ ಮಾಡಿ ಕಳಿಸಿ 2 ತಿಂಗಳಾಯ್ತು ಇಷ್ಟು ಕೊಡಿ ಅಂತ ನಮ್ಮ ಅಧಿಕಾರಿಗಳು. ಅಲೋಕೇಶನ್ ಆಗಿಲ್ಲ, ಟೆಂಡರ್ ಆಗಬೇಕು, ಕೆಲಸ ಮಾಡೋದೇ ಅವಾಗ. ಈ ದೃಷ್ಟಿಯಿಂದ ಬರೀ ಒಂದು ಪೇಪರ್ ನಲ್ಲಿ ಇವತ್ತು ಈ ಸರ್ಕಾರ ಬರ್ತಾ ಇದೆ ಹೊರತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಬೆಂಗಳೂರು ನಗರದಲ್ಲಿ ಯಾವುದೇ ಒಂದು ಕೆಲಸ ಆಗಿಲ್ಲ. ಒಂದು ನಯಾ ಪೈಸೆ ಕೂಡ ಯಾವುದೇನು MLA ಜೋಬಿಗೆ ಬರಲ್ಲ. ಅದು ಎಲ್ಲಿ ಬರುತ್ತೆ ಅಂತಂದ್ರೆ ಆ ಮಹಾನಗರದ ಯಾರು ಕಮಿಷನರ್ ಬರುತ್ತೆ, ಕಮಿಷನರ್ ಇಂದ ಒಂದು ಟೆಂಡರ್ ಅಪ್ರೂವಲ್ ಆಗುತ್ತೆ. ಇದುವರೆಗೆ ಕೂಡ ಬಂದಿಲ್ಲ. ಇವತ್ತು ಬೆಂಗಳೂರು ಜನ ಇವತ್ತು ಬಹಳ ಬೇಸತ್ತಿದ್ದಾರೆ. ಇವತ್ತು ನೋಡಿ, ನಾವು ನಿಮ್ಮ ಇಲ್ಲಿ ಕಚೇರಿ ಬರೋಕೆ 1 ಅವರ್ ಆಯ್ತು. 1 ಅವರ್ ಯಾವುದೇ ರಸ್ತೆ ಇವತ್ತು ಎಲ್ಲ ಹಳ್ಳಗಳು, ಗುಂಡಿಗಳು, ರಸ್ತೆಗಳಾಗಿದೆ. ಈ ದೃಷ್ಟಿಯಿಂದ ಪ್ರಾಮಾಣಿಕ ಚಿಂತನೆ ಮಾಡಬೇಕು. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಕಳೆದ 2.5 ವರ್ಷದಲ್ಲಿ ಇವರ ಸಾಧನೆ ಏನು? ವಾಟ್ ಇಸ್ ದ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇನ್ ಬೆಂಗಳೂರು ಸಿಟಿ? ಬರೀ ನಾವು ಸುರಂಗ ಮಾಡ್ತೀವಿ, ಚಾನೆಲ್ಗಳು ಮಾಡ್ತೀವಿ, ಇದೇ ಹೊರತುಪಡಿಸಿ ಇವರ ಒಂದು ರಾಜಕೀಯದಲ್ಲಿ ಮುಖ್ಯಮಂತ್ರಿಗಳು ಯಾರಾಗಬೇಕು, ಡಿನ್ನರ್ಗಳು, ಲಂಚ್ಗಳು ಈ ತರ ಮಾಡೋ ಬರ್ತು. ಇದು ಬೆಂಗಳೂರು ನಗರ ಇವತ್ತು ಅಭಿವೃದ್ಧಿ ಆಗಿಲ್ಲ, ಬಹಳಷ್ಟು ಇವತ್ತು ಬೇಜಾರಾಗಿದೆ. ಸರಿ, ಕೃಷ್ಣಕುಮಾರ್ ಸರ್ ನಮ್ ಜೊತೆ ಸಂಪರ್ಕದಲ್ಲಿದ್ರೆ, ಸರ್ ಕೇಳಿಸ್ತಾ ಇದೆ ಅಂತ ಭಾವಿಸ್ತಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಟ್ರಾಫಿಕ್ ಇಸ್ ಈಕ್ವಲ್ ಟು ಗ್ರೋತ್, ಟ್ರಾಫಿಕ್ ಇಸ್ ಈಕ್ವಲ್ ಟು ಡೆವಲಪ್ಮೆಂಟ್, ಗುಡ್ ಟ್ರಾಫಿಕ್. ಇದು ನನ್ನ ವ್ಯಾಖ್ಯಾನ ಅಲ್ಲ, ನಮ್ಮ ರಾಜ್ಯದ ಸಚಿವರು ಪ್ರಿಯಾಂಕ್ ಖರ್ಗೆ ಅವರ ವ್ಯಾಖ್ಯಾನ. ಅಂದ್ರೆ ಟ್ರಾಫಿಕ್ ಹೆಚ್ಚಾದಂತೆ ನಗರ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳ್ತಾರೆ. ಆದ್ರೆ ಈ ಟ್ರಾಫಿಕ್ ರಸ್ತೆ ಗುಂಡಿದೆ, ಹೀಗಾಗಿ ನಾವು ರಾಜ್ಯ ಬಿಟ್ಟು ಹೊರಗೆ ಹೋಗ್ತೀವಿ ಅಂತ ಹೇಳಿಕೆಲ್ಲ ದೊಡ್ಡ ದೊಡ್ಡ ಕಂಪನಿಗಳವರು ಹೇಳ್ತಿದ್ದಾರೆ. ಎರಡು ತದ್ವಿರುದ್ಧ ಆಗ್ತಿದೆಯಲ್ಲ ಅಂತ ಹೇಳಿ ಸಚಿವರು ಹೇಳ್ತಿರೋದು, ಹಾಗೆ ಕೆಲ ಕಂಪನಿಗಳ ಮಾಲೀಕರು, ಸಿಇಒಗಳು ಹೇಳ್ತಿರೋದು ಎರಡು ಒಪೋಸಿಟ್ ಅನ್ನೋ ರೀತಿಯಲ್ಲಿ ಇದೆಯಲ್ಲ, ಯಾವುದು ವಾಸ್ತವ ಅಂತ? ನಮಸ್ತೆ. ನಾನು ಕೂಡ ಇವತ್ತು ನಿಮ್ಮ ಕಚೇರಿಗೆ ಬರಬೇಕಾಗಿತ್ತು ಈ ಕಾರ್ಯಕ್ರಮ ದಲ್ಲಿ ಭಾಗವಹಿಸೋದಕ್ಕೆ. ಇವತ್ತು ಔಟರ್ ರಿಂಗ್ ರೋಡ್ ಅಲ್ಲಿ ಬಹಳಷ್ಟು ಇವತ್ತು ಟ್ರಾಫಿಕ್ ಜಾಮ್ ಇಂದ ನಾನು ಬರೋಕ್ಕಾಗಿಲ್ಲ, ಹಾಗಾಗಿ ನಾನು ಆನ್ಲೈನ್ ಕನೆಕ್ಟ್ ಆಗ್ತಾ ಇದ್ದೀನಿ. ಒಂದು 5 ಕಿಲೋಮೀಟರ್ ಅಷ್ಟು ಜಾಮ್ ಇತ್ತು ಇವತ್ತು ಔಟರ್ ರಿಂಗ್ ರೋಡ್ ಅಲ್ಲಿ. ಸೊ ಔಟರ್ ರಿಂಗ್ ರೋಡ್ ಭಾಗ ಎಲ್ಲ ತುಂಬಾ ಅಭಿವೃದ್ಧಿ ಆಗ್ತಿದೆ ಅಂತ ಹೇಳಿ ನಾವು ಪರಿಗಣಿಸೋದಾ ಇದನ್ನ? ಐ ಡೋಂಟ್ ನೋ, ಅದಕ್ಕೆ ಬಹುಶಃ ಕಾಂಗ್ರೆಸ್ ವಕ್ತಾರರ ನಂತರದಲ್ಲಿ ಉತ್ತರ ಕೊಡ್ತಾರೆ. ನೀವು ಕಂಟಿನ್ಯೂ ಮಾಡಿ ಸರ್. ಇಲ್ಲ, ನೆನ್ನೆ ಮಿನಿಸ್ಟರ್ ಅವರು ಹೇಳಿದ ಮಾತು ನಾನು ಕೇಳಿಸ್ಕೊಂಡೆ. ಅದನ್ನ ಟ್ರಾಫಿಕ್ ಜಾಸ್ತಿ ಆಗೋದು ಅದೊಂದು ಗ್ರೋತ್ ಲಕ್ಷಣನೇ. ಬಟ್ ಆ ಟ್ರಾಫಿಕ್ ನ ಹೇಗೆ ನಾವು ಕಂಟ್ರೋಲ್ ಮಾಡ್ಕೋಬೇಕು, ಹೇಗೆ ಅದನ್ನ ನಾವು ಇಂಟರ್ನಲ್ ಮೂವ್ಮೆಂಟ್ಸ್ ನ ಸರಿ ಮಾಡ್ಕೋಬೇಕು, ಅದನ್ನ ನಾವು ಫಸ್ಟ್ ಸರಿ ಮಾಡ್ಕೋಬೇಕಲ್ಲ. ಆಬ್ವಿಯಸ್ಲಿ ಜನಸಂಖ್ಯೆ ಜಾಸ್ತಿ ಆಗೋದು, ಟ್ರಾಫಿಕ್ ಜಾಸ್ತಿ ಆಗೋದು ಅದೊಂದು ಅಭಿವೃದ್ಧಿ ಸಂಕೇತನೇ. ಬಿಕಾಸ್ ಇಲ್ಲಿ ಇಷ್ಟು ವಾತಾವರಣ ಇದೆ, ಇಲ್ಲಿ ಇಷ್ಟು ಟ್ಯಾಲೆಂಟ್ ಇದೆ, ಇಲ್ಲಿ ಇಷ್ಟು ಸಂಪದ್ಭರಿತವಾಗಿದೆ ಅಂತಾನೆ ಈ ನಗರಕ್ಕೆ ಎಲ್ಲರೂ ಬರ್ತಾ ಇರೋದು. ಬರೀ ರಾಜ್ಯದಿಂದ ಅಲ್ಲ, ಇಡೀ ದೇಶದಿಂದ ಜನ ಈ ಕಡೆ ಬರ್ತಾ ಇದ್ದಾರೆ. ಬಟ್ ಅದನ್ನ ನಾವು ಹೇಗೆ ಅದನ್ನ ಮ್ಯಾನೇಜ್ ಮಾಡ್ಕೋಬೇಕು, ಮತ್ತೆ ನಮ್ಮ ಸ್ಥಳೀಯ ಜನರಿಗೆ ಅದರಿಂದ ಏನ್ ಸಮಸ್ಯೆ ಆಗದಂಗೆ ನಾವು ನೋಡ್ಕೋಬೇಕು, ಅದನ್ನ ನಾವು ನೋಡ್ಕೋಬೇಕಲ್ಲ. ಈಗ ಚೈನಾದಿಂದ ಬಂದ್ ಯಾರೋ ಹೇಳಿದ್ರು ಅಂತ ಕಿರಣ್ ಮೇಡಮ್ ಅವರು ಟ್ವೀಟ್ ಮಾಡಿದ್ರು. ಇದು ಯಾವಾಗ್ಲೂ ನಾವೊಂದ್ 3 ತಿಂಗಳಿಗೆ ಒಂದ್ಸರಿ ಡಿಸ್ಕಸ್ ಮಾಡ್ತೀವಿ, ಅದನ್ನ ಇಲ್ಲ ಮರ್ತೋಗ್ಬಿಡ್ತೀವಿ. ಇದು ಪ್ರತಿನಿತ್ಯ ಅಲ್ಲಿ 10 ಲಕ್ಷ ಜನ ಉದ್ಯೋಗಿಗಳು ಕೆಲಸ ಮಾಡ್ತಾರೆ, ಅಷ್ಟು ಕಾಂಟ್ರಿಬ್ಯೂಷನ್ ಮಾಡ್ತಾರೆ ನಗರಕ್ಕೆ ಮತ್ತೆ ರಾಜ್ಯಕ್ಕೆ. ಸೊ ಅವ್ರ ಸಮಸ್ಯೆನೂ ಯಾರಾದ್ರೂ ಕೇಳ್ಬೇಕಲ್ಲ. ನಿಜ ನಿಜ.